ಯಾವ ಪೋಷಕರು ತಾನೇ ಇಷ್ಟಪಡಲ್ಲ ಹೇಳಿ? ನಮ್ಮ ಮಕ್ಕಳ ಫ್ಯೂಚರ್ ಬೆಸ್ಟ್ ಆಗಿರಬೇಕು, ನಾವು ಮಕ್ಕಳಿಗೆ ಬೆಸ್ಟ್ ಕೊಡಬೇಕು ಅಂತ. ನಾವು ರಾತ್ರಿ ಆಗಲೂ ಕಷ್ಟಪಡ್ತೀವಿ, ಮಕ್ಕಳ ಆದಾಗಿಂದನೂ ಕೂಡ ಎಷ್ಟೊಂದು ದಿನ ನಿದ್ದೆಗೆಟ್ಟಿರುವಂಥ ದಿನಗಳು ಕೂಡ ಇದೆ. ಆದರೆ ಕೆಲವೊಂದು ಸರಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡುವಂಥ ಮಿಸ್ಟೇಕ್ಸ್ಗಳಿಂದ ಮಕ್ಕಳ ಮೆಂಟಲ್ ಹೆಲ್ತ್ ಮೇಲೆ ಮತ್ತು ಫಿಸಿಕಲ್ ಹೆಲ್ತ್ ಮೇಲೆ ತುಂಬ ಅಫೆಕ್ಟ್ ಮಾಡುತ್ತೆ. ನಾನು ಪಿಡಿಯಾಟ್ರಿಷನ್ ಆಗಿ ಕ್ಲಿನಿಕಲ್ಲಿ ತುಂಬ ಕೇಸಸ್ಗಳನ್ನು ನೋಡ್ತಾನೆ ಇರ್ತೀನಿ. ಕೆಲವೊಂದು ಮಕ್ಕಳು ಪೇರೆಂಟ್ಸ್ ಜೊತೆಗೆ ಮಾತಾಡ್ಲಿಕ್ಕೆ ಕೂಡ ಇಷ್ಟಪಡೋದಿಲ್ಲ, ಕೆಲವೊಂದು ಮಕ್ಕಳು ಏನು ಕಮ್ಯುನಿಕೇಟೇ ಮಾಡೋದಿಲ್ಲ, ಕೆಲವೊಂದು ಮಕ್ಕಳಿಗೆ ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಡಿಪ್ರೆಷನ್ ಇಶ್ಯೂಸ್ ಇರುತ್ತೆ, ಇನ್ನೊಂದು ಮಕ್ಕಳು ಕೆಲವೊಂದು ಸರಿ ಪೇರೆಂಟ್ಸ್ ಏನು ಹೇಳಿದ್ರು ಕೂಡ ಕೇಳೋದಿಲ್ಲ. ಮತ್ತು ಇನ್ನು ಕೆಲವೊಂದು ಮಕ್ಕಳು ಹೇಗಿರ್ತಾರೆ ಅಂದರೆ ಓದೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಅದು ಏನೇ ಬುದ್ಧಿವಾದ ಹೇಳೋಕೆ ಹೋದ್ರೂ ಕೂಡ ಅದನ್ನು ಕೇಳೋದಿಲ್ಲ. ಈ ಥರ ತುಂಬ ಸಮಸ್ಯೆಗಳನ್ನು ಪೇರೆಂಟ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಮಕ್ಕಳ ಪೋಷಣೆಯಲ್ಲಿ ಕೆಲವೊಂದು ಮಿಸ್ಟೇಕ್ಸನ್ನು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ನಮಸ್ತೆ, ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕಾಮನ್ ಆಗಿ ಎಲ್ಲ ಪೇರೆಂಟ್ಸ್ ಮಾಡುವಂಥ 5 ಮಿಸ್ಟೇಕ್ಸ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಇದು ತುಂಬ ಇಂಪಾರ್ಟೆಂಟ್. ಬೇರೆ ಪೇರೆಂಟ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ನಂಬರ್ 1, ನಾವು ಮಕ್ಕಳ ಎಮೋಷನ್ಸಿಗೆ ಬೆಲೆ ಕೊಡದೇ ಇರೋದು. ಇದು ಸ್ವಲ್ಪ ವಿಚಿತ್ರ ಅನಿಸುತ್ತೆ, ಆದರೆ ಇದರಲ್ಲಿ ತುಂಬ ಪ್ರಾಕ್ಟಿಕಲ್ ವಿಷಯಗಳಿದೆ. ಸರಿಗೆ ಕೇಳಿಸ್ಕೊಳ್ಳಿ. ಎಷ್ಟೊಂದು ಸರಿ ನಮ್ಮ ಮಕ್ಕಳು ಬಂದು ಅಳ್ತಾ ಇರ್ತಾರೆ, ಅಥವಾ ಏನಕ್ಕೂ ಕೂಗಾಡ್ತಾ ಇರ್ತಾರೆ, ಅಥವಾ ನಂಗೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾವು ಪೇರೆಂಟ್ಸ್ ಆಗಿ ಏನು ಮಾಡ್ತೀವಿ, ಸಡನ್ ಆಗಿ ರಿಯಾಕ್ಟ್ ಮಾಡಿಬಿಡ್ತೀವಿ. ನಿಂಗೆ ಎಷ್ಟು ಸರಿ ಹೇಳಿದ್ರು ನೀನು ಹಾಗೆ ಮಾಡ್ತೀಯಾ, ಯಾಕೆ ಎಲ್ಲರ ಮುಂದೆ ಅಳ್ತಿದ್ಯಾ, ಯಾಕೆ ನಾನು ಹೇಳಿದ ಮಾತು ನೀವು ಕೇಳ್ತಾ ಇಲ್ಲ ಅಂತ ಎಷ್ಟೊಂದು ಸರಿ ನಾವು ರಿಯಾಕ್ಟ್ ಮಾಡ್ತೀವಿ. ಬಟ್ ಆದರೆ ಆ ಮಗುವಿನ ಎಮೋಷನ್ಗೆ ಕಾರಣ ಏನು, ಮಗು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತ ನಾವು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಥರ ಮಾಡಿದಾಗ ನಾವು ಜೋರು ಮಾಡಿ ಅಥವಾ ಸಿಟ್ಟು ಮಾಡಿಕೊಂಡು ಮಗುನಂತೂ ಆ ಟೈಮಿಗೆ ನಾವು ಶಾಂತ ಮಾಡಿಬಿಡ್ತೀವಿ, ಮಗು ಅಂತೂ ಸಮಾಧಾನ ಆಗಿಬಿಡುತ್ತೆ, ಸುಮ್ಮನಾಗ್ಬಿಡುತ್ತೆ. ಬಟ್ ಆದರೆ ಒಳಗೊಳಗೆ ಮಗುವಿನ ಎಮೋಷನ್ಸು ಸಪ್ರೆಸ್ ಆಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ, ಮುಂದೆ ಸಣ್ಣ ಮಕ್ಕಳಿದ್ದಾಗ ಪೇರೆಂಟ್ ಜೊತೆಗೆ ಮಕ್ಕಳು ಎಲ್ಲ ಶೇರ್ ಮಾಡಲಿಕ್ಕೆ ಅಂತ ಇಷ್ಟಪಡ್ತಾ ಇರ್ತಾರೆ. ಬಟ್ ಯಾವಾಗ ಈ ಥರ ಎಮೋಷನ್ಸ್ ಕಂಟಿನ್ಯೂಸ್ಲಿ ಸಪ್ರೆಸ್ ಆಗ್ತಾ ಹೋಗುತ್ತೆ, ಮಗುಗೊಂದು ರಿಯಲೈಸ್ ಆಗುತ್ತೆ, ಓಕೆ ನಾವು ತಂದೆ ತಾಯಿಗಳ ಜೊತೆಗೆ ಹೇಳ್ಕೊಂಡು ಏನೂ ಪ್ರಯೋಜನ ಇಲ್ಲ ಅಂತ. ಆವಾಗ ಮಗು ಏನು ಮಾಡುತ್ತೆ, ಆಟೋಮೆಟಿಕ್ ಆಗಿ ಒಂದು ತಂದೆ ತಾಯಿಗಳ ಜೊತೆಗೆ ಎಮೋಷನ್ಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಿಬಿಡುತ್ತೆ. ಎಷ್ಟೊಂದು ಸರಿ ನಾನು ಅಬ್ಸರ್ವ್ ಮಾಡಿರ್ತೀನಿ, ಹೈಸ್ಕೂಲಿಗೆ ಬಂದಾಗ 8th, 9th, 10th ಸ್ಟ್ಯಾಂಡರ್ಡಲ್ಲಿ ಮಕ್ಕಳು ಸ್ಕೂಲಿಂದ ಬರ್ತಾರೆ, ತನ್ನ ಪಾಡಿಗೆ ತನ್ನ ರೂಮಿಗೆ ಹೋಗ್ತಾರೆ, ಓದ್ಕೊತಾರೆ, ಊಟ ಮಾಡ್ತಾರೆ, ನೋ ಕಮ್ಯುನಿಕೇಷನ್. ಪೇರೆಂಟ್ಸ್ ಎಷ್ಟು ಕಮ್ಯುನಿಕೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮಕ್ಕಳು ಮಾತಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಸೊ ಹಾಗಾಗಿ ಅವರು ಸಣ್ಣವರಿದ್ದಾಗಲಿಂದನೇ ನಿಮ್ಮ ಹತ್ರ ಬಂದು ಏನಾದರೂ ಎಮೋಷನ್ಸನ್ನು ಶೇರ್ ಮಾಡಿದರೆ, ಅದು ಸಣ್ಣದೇ ಇರಬಹುದು, ಯಾರೋ ಪಕ್ಕದ ಹುಡುಗ ಅವ್ರದ್ದು ಎರೇಸರೇ ತೆಕ್ಕೊಂಡಿರ್ಬೋದು, ಪೆನ್ಸಿಲ್ಲೇ ತೊಗೊಂಡಿರ್ಬೋದು, ಅಥವಾ ಏನೋ ಸಣ್ಣ ವಿಷಯನೇ ಆಗಿರ್ಬೋದು, ಆದರೆ ಅದು ಮಗುವಿಗೆ ತುಂಬ ದೊಡ್ಡ ವಿಷಯ ಆಗಿರುತ್ತೆ. ಸೊ ಹಾಗಾಗಿ ಮಗುವಿನ ಎಮೋಷನ್ಸನ್ನು ವ್ಯಾಲ್ಯೂ ಮಾಡಬೇಕು. ನಾವು ಅಳ್ಬೇಡ, ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳೋದಕ್ಕಿಂತ ಏನಾಗಿದೆ, ನಿನಗೆ ಯಾಕೆ ಈ ಥರ ಫೀಲ್ ಮಾಡ್ತಾ ಇದೆಯಾ ಅಂತ ಕೇಳೋದು ಎಮೋಷ್ನಲಿ ಕನೆಕ್ಷನನ್ನು ಬಿಲ್ಡ್ ಮಾಡುತ್ತೆ. ಇದರಿಂದ ಮಕ್ಕಳ ಮತ್ತು ಪೇರೆಂಟ್ಸ್ ಎಮೋಷನಲ್ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎರಡನೇದು, ನಾವು ಮಕ್ಕಳ ಮೇಲೆ ಒಂದು ಅಕಾಡೆಮಿಕ್ ಪ್ರೆಷರನ್ನು ತುಂಬ ಹಾಕ್ತೀವಿ. ಇನ್ನೂ ಕೂಡ ಇಂಡಿಯನ್ ಸೊಸೈಟೀಸಲ್ಲಿ ನಮ್ಮ ಮಕ್ಕಳು ಮಾರ್ಕ್ಸ್ ಇಷ್ಟು ತೆಗಿಬೇಕು, ಇಷ್ಟೇ ಪರ್ಸೆಂಟೇಜ್ ಇರಬೇಕು, 1 ಮಾರ್ಕ್ಸು ಕೂಡ ಕಡಿಮೆ ಆಗಂಗಿಲ್ಲ. ಇವಾಗಲೂ ಕೂಡ ಫಸ್ಟ್ ಟೈಮ್ ಮಗು LKG UKGಲಿ ಇರುತ್ತೆ, ಮೇಡಮ್ ಎಷ್ಟು ಸಖತ್ತಾಗಿ ಓದ್ತಾನೆ ನನ್ನ ಮಗಳು, ಫುಲ್ ಕ್ಲಾಸಿಗೆ ಟಾಪರು, ಏನು ಕೇಳಿದ್ರು ಹೇಳ್ತಾನೆ. ಪ್ಲೀಸ್, ಇವಾಗಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂಥ ಕಾಲದಲ್ಲಿ ಈ ಒಂದು ಮಿತ್ಸ್ಗಳಿಂದ ನಾವು ಹೊರಗಡೆ ಬರೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಗೊತ್ತಾ, ಇನ್ನೂ ಒಂದು 15-20 ವರ್ಷದಲ್ಲಿ ಒಂದು ಫಾರ್ಮಲ್ ಎಜುಕೇಷನ್ ಇರುತ್ತೋ ಇಲ್ವೋ ಅನ್ನೋದೇ ಡೌಟ್ ಇದೆ. ನೆಕ್ಸ್ಟ್ ವರ್ಕ್ ಆಗೋದು ಏನಪ್ಪ ಅಂದರೆ, ಮಕ್ಕಳಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆ, ಎಷ್ಟು ನಾವು ಕ್ರಿಯಾಶೀಲತೆಯನ್ನು ಬೆಳೆಸಿದ್ದೀವಿ, ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಮಕ್ಕಳ ಮೇಲೆ ಅನ್ನೆಸರಿ ಪ್ರೆಷರನ್ನು ಹಾಕೋದನ್ನು, ಎಸ್ಪೆಷಲಿ ಅಕಾಡೆಮಿಕ್ ಪ್ರೆಷರ್ ಹಾಕೋದನ್ನು ಸ್ಟಾಪ್ ಮಾಡಬೇಕು. ಬರೀ ಓದಿದ್ರೆ ಅಥವಾ ಮಾರ್ಕ್ಸ್ ತೆಗೆದ್ರೆ ಕೂಡ ಮಕ್ಕಳು ಫುಲ್ ಲೈಫಲ್ಲೇ ಸಕ್ಸಸ್ ಆಗ್ಬಿಡ್ತಾರೆ ಅನ್ನೋ ಗ್ಯಾರಂಟಿ ಡೆಫಿನೆಟ್ಲಿ ಇಲ್ಲ. ಎಷ್ಟೊಂದು ಮಕ್ಕಳು ಕೆಲವೊಂದು ಸ್ಪೋರ್ಟ್ಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ಅಟ್ಲೀಸ್ಟ್ ಒಂದ್ಸರಿನಾರು ಕುತ್ಕೊಂಡು ಅವ್ರ ಜೊತೆ ಮಾತಾಡೋದು ಪೋಷಕರಾಗಿ ನಾವು ಮಾಡಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಕೆಲಸ. ಮೂರನೇ ವಿಷಯಕ್ಕೆ ಬಂದರೆ, ಸಣ್ಣ ಮಕ್ಕಳಿರುವಾಗೇ ನಾವು ಮಕ್ಕಳಿಂದ ಸ್ವಲ್ಪ ಫ್ರೀ ಟೈಮ್ ಸಿಕ್ಬಿಡ್ಲಿ ಅಂತ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳಿಗೆ ನಾವು ಮೊಬೈಲ್ಸ್ ಅಥವಾ ಸ್ಕ್ರೀನನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಹೊತ್ತು ಕೊಟ್ಬಿಟ್ರೆ ಸಾಕು, ನಮಗೆಲ್ಲ ಕೆಲಸ ಮಾಡ್ಕೊಳಕ್ಕೆ ಬಿಡ್ತಾರೆ ಅಂತ. ಇಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ ಸ್ಲೋ ಆಗಿ ಅವರ ಬ್ರೈನ್ ಡೆವಲಪ್ಮೆಂಟನ್ನೇ ಕಂಪ್ಲೀಟಾಗಿ ಕುಂದಿಸುತ್ತೆ. ಇದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಮಕ್ಕಳಲ್ಲಿ ಬೆಳೆಸುವಂಥ ಒಂದು ಕೆಟ್ಟ ಹ್ಯಾಬಿಟ್. ಸೊ ನಮಗೆ ಇದರಲ್ಲಿ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ನಾವು ಈ ಥರ ಮಾಡ್ತೀವಿ.
ಮಗು ಏನಾದರೂ ಬೆಂಕಿ ಮುಟ್ಟಕ್ಕೋಯ್ತು ಅಂದರೆ ಸಡನ್ನಾಗಿ ನಾವು ಸ್ಟಾಪ್ ಮಾಡ್ತೀವಿ. ಯಾವುದಾದ್ರೂ ಮಕ್ಕಳು ಇಲ್ಲಿ ಮುಟ್ಟಬೇಕು ಆವಾಗಲೇ ನಾನು ಊಟ ಮಾಡ್ತೀನಿ, ಅಥವಾ ನಂಗೆ ಚಾಕ್ ಕೊಡಿ ನಾನು ಅದನ್ನು ಕೈಯಲ್ಲಿ ಕೊಯ್ದುಕೊಂಡು ನೋಡ್ತೀನಿ ಆವಾಗಲೇ ಊಟ ಮಾಡ್ತೀನಿ ಅಂದರೆ ನಾವು ಕೊಡ್ತೀವ ಮಕ್ಕಳಿಗೆ? ಡೆಫಿನೆಟ್ಲಿ ಕೊಡಲ್ಲ. ಆದರೆ ಫೋನನ್ನು ಯಾಕೆ ಕೊಡ್ತೀವಿ? ಸೊ ಯಾಕೆಂದರೆ ಅದರಿಂದ ಏನಾಗ್ಬೋದು ಅನ್ನೋ ಅವೇರ್ನೆಸ್ಸೇ ನಮಗಿರೋದಿಲ್ಲ. ಎಲ್ಲ ಪೇರೆಂಟ್ಸು ಕೊಡ್ತಾರೆ, ಅದರಲ್ಲೇ ಇದೆ ಆಮೇಲೆ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡು ಯಾವಾಗ ಮಕ್ಕಳು ದಿನದಲ್ಲಿ ಒಂದು 3-4 ಗಂಟೆ ಫೋನ್ ನೋಡ್ತಾರೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇವತ್ತಿನ ಪೇರೆಂಟ್ಸಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಫೋನ್ ಕೊಡೋದನ್ನ ಮಕ್ಕಳಿಗೆ ಅವಾಯ್ಡ್ ಮಾಡಿ. ಎಸ್ಪೆಷಲಿ 2 ವರ್ಷದವರೆಗೂ, 2 ವರ್ಷದ ಮೇಲ್ಪಟ್ಟು ಅವ್ರು ಏನು ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋ ಇದೆ, ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಇನ್ನು 4ನೇದು ಬಂದರೆ ನಮ್ಮ ಮಕ್ಕಳನ್ನ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು. ಇನ್ನೂ ಕೂಡ ತುಂಬ ಪೇರೆಂಟ್ಸ್ ಕಂಪೇರ್ ಮಾಡ್ತಾರೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಬಿಡಿ, ಇಬ್ಬರು ಮಕ್ಕಳಿದ್ರೆ ಇಬ್ಬರ ಜೊತೆನೇ ಕಂಪೇರ್ ಮಾಡ್ತಾರೆ. OPDಯಲ್ಲಿ ಬಂದು ಕುತ್ಕೊಂಡಿರ್ತಾರೆ, ಒಂದು ಮಗು ಇರುತ್ತೆ, ಇನ್ನೊಂದು ಮಗು ಇರುತ್ತೆ. ಆ ಮಗು ಮುಂದೆನೆ, ಮೇಡಮ್ ನಾವು ಈ ಮಗು ಬೆಳ್ಸಕ್ಕೆ ನಮ್ಗೆ ಏನೂ ಕಷ್ಟ ಆಗಲ್ಲ, ಈ ಮಗು ಮಾತ್ರ ನಮಗೆ ತುಂಬ ಆ ಥರ ಇದ್ದಾನೆ, ಈ ಥರ ಇದ್ದಾನೆ, ಹೇಳಿದ ಮಾತು ಕೇಳ. ಆ ಮಗು ಮುಂದೆನೇ ನೀವು ಹೇಳ್ತಾ ಇದ್ದೀರಾ. ನೀವು ಅಂದ್ಕೊಂಡಿದ್ದೀರಾ ಮಗು ತುಂಬ ಸಣ್ಣದಿದೆ, ಏನೂ ಗೊತ್ತಾಗೋದಿಲ್ಲ ಅಂತ. ಆದರೆ ನಾನು ಪಿಡಿಯಾಟ್ರಿಷನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ, ಮಕ್ಕಳ ಎಮೋಷನ್ಸು ದೊಡ್ಡವರ ಎಮೋಷನ್ಸಿಗಿಂತ, ಅಥವಾ ಮಕ್ಕಳ ಈಗೋ ದೊಡ್ಡವರ ಈಗೋಗಿಂತ ತುಂಬ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಯಾರಾದರೂ ಅವರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸ್ವೀಕಾರ ಮಾಡೋಕ್ಕೆ ಡೆಫಿನೆಟ್ಲಿ ಅವರು ರೆಡಿ ಇರೋದಿಲ್ಲ. ಏನೋ ಅಂದರೆ ಮೇ ಬಿ ನಿಮ್ಮಲ್ಲಿರುವಂಥ ಭಯದಿಂದನೋ ಏನೋ ಅವರ ಎಮೋಷನ್ಸನ್ನು ಅಲ್ಲಿಗೆ ಸಪ್ರೆಸ್ ಮಾಡ್ತಾರೆ, ಅಥವಾ ನಿಮ್ಗೆ ಏನೂ ಬಂದು ಹೇಳ್ಕೊಳ್ಳಲ್ಲ. ಮತ್ತು ಮೋಸ್ಟ್ ಆಫ್ ದ ಮಕ್ಕಳಲ್ಲಿ 7 ವರ್ಷದ ಒಳಗಿನ ಮಕ್ಕಳಲ್ಲಿ ಅವ್ರಿಗೆ ಎಕ್ಸ್ಪ್ರೆಸ್ ಹೇಗೆ ಮಾಡಬೇಕು ತನ್ನ ಎಮೋಷನ್ಸ್ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಸ್ಲೋಲಿಯಾಗಿ ಇದೇ ಇವಾಗ ನನ್ನ ಮುಂದೆ ಹೇಳ್ತಾರೆ, ಬೇರೆ ರಿಲೇಟಿವ್ಸ್ ಮುಂದೆ ಹೇಳ್ತಾರೆ, ಹೀಗೆ ಒಂದು ದಿನಕ್ಕೆ 1-2 ಸರಿನೋ ಒಂದು ವಾರಕ್ಕೋ ಯಾರು ಬಂದರೆ ಅವ್ರ ಮುಂದೆ ಈ ಥರ ಎಲ್ಲ ಹೇಳ್ತಾ ಹೋದರೆ ಡೆಫಿನೆಟ್ಲಿ ಆ ಮಗುವಿನ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ನೀವು ಇರ್ರೆಸ್ಪೆಕ್ಟಿವ್ ಆಫ್ ಏನೇ ಆದರೂ ಕೂಡ ಮಕ್ಕಳ ಕಾನ್ಫಿಡೆನ್ಸನ್ನು ಯಾವತ್ತೂ ಕೂಡ ಬೀಳಿಸಬಾರ್ದು. ಆ್ಯಂಡ್ ಮಕ್ಕಳನ್ನು ದಯವಿಟ್ಟು ಕಂಪೇರ್ ಮಾಡಬೇಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿಷಯಕ್ಕೆ ಬಂದರೆ, ಮಕ್ಕಳನ್ನ ಭಯದಲ್ಲಿಟ್ಕೊಂಡು ಅಥವಾ ಭಯಪಡಿಸಿ ಅವರಿಗೆ ಕೆಲಸಗಳನ್ನು ಮಾಡ್ಕೊಳ್ಳೋದು ಅಥವಾ ಪೋಷಿಸೋದು. ಅಂದರೆ ನೀನು ಅದನ್ನು ಮಾಡಿ, ಇವಾಗ ಮಾಡಬೇಕು ಅಂದರೆ ಮಾಡಬೇಕು, ನಾನು ಹೇಳ್ತಾ ಇದ್ದೀನಿ ನೀನು ಮಾಡಿವಾಗ, ಈ ಥರ ಒಂದು ಭಯದಿಂದ ಮಕ್ಕಳನ್ನು ಪೇರೆಂಟಿಂಗ್ ಮಾಡಿದರೆ ಆ ಟೈಮಲ್ಲಿ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ನೀವು 1-2 ಸರಿ ಹೊಡೆದಿರ್ತೀರಾ ಕೂಡ, ಬೈದಿರ್ತೀರಾ ಕೂಡ. ನಾನು ಇವಾಗ ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಸಿಟ್ಟಾಗ್ತಾರೆ ಅಂತ ಗೊತ್ತಿರುತ್ತೆ, ಅಥವಾ ಹೊಡ್ತಾ ಬೀಳುತ್ತೆ ಅಂತ ಗೊತ್ತಿರುತ್ತೆ. ಇದು ಎಷ್ಟು ಏಜ್ವರೆಗೂ ಇದು ಕರೆಕ್ಟಾಗಿ ಈ ಥರನೇ ನಡೀತಾ ಇರುತ್ತೆ ಹೇಳಿ? ಮೇ ಬಿ ಮಕ್ಕಳು ಸಣ್ಣವರಿದ್ದಾಗಲಿಂದ, ಅಂದರೆ ಮೇ ಬಿ ಒಂದು 10 ವರ್ಷದವರೆಗೂ 12 ವರ್ಷದವರೆಗೂ ಹೌದು ನಿಮ್ಗೆ ಎದುರುಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ನಿಮ್ಮ ಮುಂದೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂದರೆ ಅವರಂಥ ಮಕ್ಕಳು ನಿಮಗಿಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡ್ತಾರೆ. ಆದರೆ ಒಂದ್ಸರಿ ಅವ್ರಿಗೆ ಮೆಚುರಿಟಿ ಬಂತು, ಒಂದ್ಸರಿ ಒಂದು ಏಜ್ ಬಂತು ಅಂದಮೇಲೆ ಅವರು ನಿಮ್ಮ ಹತ್ರ ಹೇಳೋದನ್ನು ನಿಲ್ಲಿಸ್ತಾರೆ ಹೊರತು ತಪ್ಪು ಕೆಲಸಗಳನ್ನು ಮಾಡೋದನ್ನು ಡೆಫಿನೆಟ್ಲಿ ನಿಲ್ಲಿಸೋದಿಲ್ಲ. ಆವಾಗ ನೀವು ಏನು ಭಯಪಟ್ಟಿದ್ರು ನಿಮಗೆ ಅವ್ರು ಹೊಡೆಯೋ ಲೆವೆಲಿಗೆ ಬಂದಿರ್ತಾರೆ ಹೊರತು ನೀವು ಏನು ಮಾಡಿದರೂ ಕೂಡ ಅವರಿಗೆ ಅಫೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಈಗಿನ ಟೈಮಲ್ಲಾದರೂ ಭಯಪಡಿಸಿ ನಾವು ಮಕ್ಕಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತೀವಿ ಅನ್ನುವಂಥ ಪೇರೆಂಟಿಂಗ್ ಸ್ಟೈಲಿಂದ ನಾವು ಹೊರಗಡೆ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೇರೆಂಟಿಂಗ್ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿಯೋದಕ್ಕೆ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ನೀವು ನಿಮ್ಮ ಮಕ್ಕಳ ಪೋಷಣೆಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟಿನ ಮೂಲಕ ತಿಳಿಸಿ, ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಅಥವಾ ಡೆಡಿಕೇಟೆಡ್ ವಿಡಿಯೋನ ಅದ್ರ ರಿಲೇಟೆಡ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.